ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನಂತೂ ಮಾಡೋದು ಈಸಿಯಾಗಿ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಸ್ವೀಟ್ ರೆಸಿಪಿನ ಯಾವ ರೀತಿಯಾಗಿ ಮನೇಲೇ ಮಾಡ್ಕೊಳ್ಳೋದು ಲೇಯರ್ಫುಲ್ ಆಗಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ ಲೇಯರ್ಗೋಸ್ಕರ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆಗೆ ಬಳಸುವಂಥ ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು, ಇದೆರಡನ್ನೂ ಹಾಕ್ಕೊಂಡು ಗಂಟಿಲ್ದಿರೋ ರೀತಿಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ಚರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೇಯರ್ಗೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ಹಾಗೆ ಲೇಯರ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ನೀವು ಮೈದಾ ಜಾಗದಲ್ಲಿ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ, ಇದಿಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಆಗಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಒಂದು 5 ನಿಮಿಷ ನೆನೆಯಲಿಕ್ಕೆ ಇಟ್ಕೊಳ್ಳೋಣ. ಇದು ನೆನೆಯೋ ಟೈಮಿಂಗ್ಸಲ್ಲಿ ಇತ್ತ ಕಡೆ ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಮತ್ತೆ ಗ್ಯಾಸ್ ಮೇಲೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರ್ಧ ಕಪ್ ನೀರು ಹಾಕ್ಕೊಳ್ಬೇಕು. ಸಕ್ಕರೆ ಮತ್ತು ನೀರನ್ನ ಚೆನ್ನಾಗಿ ಕರಗಿಸ್ಕೊಂಡು ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕು. ಪಾಕ ಬಂದುಬಿಟ್ಟು ನಮಗೆ ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಹೊತ್ತೇನು ಕಾಯಿಸೋದು ಬೇಡ. ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ಇವಾಗ ಒಂದೆಳೆ ಪಾಕ ಬಂದಿದೆ ಅಲ್ವಾ, ಈ ಟೈಮಲ್ಲಿ ನಾವು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಇಟ್ಟೋಣ. ಈ ಟೈಮಿಂಗ್ಸಲ್ಲಿ ನಮಗೆ ಇಲ್ಲಿ ಹಿಟ್ಟು ಕೂಡ ನೆಂದಿರುತ್ತೆ. ಇವಾಗ ನಾವು ಮಿತ್ಕೊಂಡಿರೋಂಥ ಹಿಟ್ಟನ್ನು ಒಂದು 4-5 ಪಾರ್ಟಿಷನ್ ಆಗಿ ಮಾಡ್ಕೊಳ್ಳೋಣ. ಅಂದರೆ ನೀವು ಎಷ್ಟು ಹಿಟ್ಟು ತಗೊಂಡಿರ್ತೀರ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ. ನಾನು ತಗೊಂಡಿರೋಂಥ ಹಿಟ್ಟಲ್ಲಿ ನನಗೆ ಒಂದು 5 ಚಪಾತಿ ಆಗೋಷ್ಟಾಗಿದೆ. ಈ 5 ಚಪಾತಿನೂ ಸಪ್ರೇಟಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಾರ್ಮಲಾಗಿ ಚಪಾತಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಇವಾಗ ಒಂದನ್ನು ಲಟ್ಟಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಜಾಸ್ತಿ ಹಿಟ್ಟನ್ನ ತಗೊಂಡಿತ್ತು ಅಂತ ಅಂದರೆ ನೀವು ಒಂದೆರಡು ಸೆಟ್ ಆಗೋ ರೀತಿಲಿ ಮಾಡ್ಕೊಳ್ಳಿ. 5 ಒಂದೊಂದು ಸೆಟ್ ರೀತಿಲಿ. ನೋಡಿ, ಈ ರೀತಿಯಾಗಿ ತೆಳುವಾಗಿ ನಾವು ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಂತರ ಲೇಯರ್ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಎಲ್ಲ ಚಪಾತಿನೂ ಕೂಡ ಲಟ್ಟಿಸಿ ಇಟ್ಕೊಂಡಿರಬೇಕು. ನಂತರ ನೋಡಿ, ನೆಕ್ಸ್ಟ್ ನಾವಿಲ್ಲಿ ಲೇಯರ್ಗೆ ಅಂತ ಮಿಕ್ಸ್ಚರ್ ರೆಡಿ ಮಾಡಿರ್ತೀವಲ್ಲ, ಇದನ್ನು ಅಪ್ಲೈ ಮಾಡಿಕೊಂಡು ಎಲ್ಲ ಚಪಾತಿಗಳನ್ನೂ ಕೂಡ ಮೇಲ್ಗಡೆ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ಇವಾಗ 1 ಬೈ 1 ಚಪಾತಿನ ಹಾಕ್ಕೊಳ್ತಾ ಹೋಗಬೇಕು. ಸೇಮ್ ಇದೇ ಪ್ರೊಸೀಜರಲ್ಲಿ ನೀವು ಲಾಸ್ಟ್ 5ನೇ ಚಪಾತಿ ಹಾಕೋವರೆಗೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಕಾರ್ನ್‌ಫ್ಲೋರ್ ಏನಾದ್ರು ಇಲ್ಲ ಅಂತ ಅಂದರೆ ನೀವು ಆ ಪ್ಲೇಸಲ್ಲಿ ಮೈದಾ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಕೊನೆಯದಾಗಿ ಲಾಸ್ಟ್‌ನೇ ಚಪಾತಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನು ನಾವು ಲೈಟಾಗಿ ಲಟ್ಟಿಸ್ಕೊಳ್ಬೇಕು. ಲೇಯರ್ಗಳನ್ನ ಹೋಗದಿರೋ ರೀತಿಲಿ ಲೈಟಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದಾಗಿದೆ ಇವಾಗ. ನೆಕ್ಸ್ಟು ಕಟ್ ಮಾಡ್ಕೊಳ್ಳೋ ಅಂಥದ್ದು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಲಿ ನೀವು ರೋಲ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲೇಯರ್ ಅನ್ನೋದು ಕರೆಕ್ಟಾಗಿ ಚೆನ್ನಾಗಿ ಫಾರ್ಮ್ ಆಗುತ್ತೆ. ನೋಡಿ, ಈ ಲೇಯರ್ ನಮಗೆಲ್ಲೂ ಕ್ಲೋಸ್ ಆಗೋದಿಲ್ಲ. ಈ ರೀತಿ ಇಂಟರ್ಲಾಕ್ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ರೆಡಿ ಮಾಡಿಟ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ನಾನು ಎರಡನೇದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ಹಿಂದೆಗಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದಷ್ಟೇ, ಎಲ್ಲೂ ಬಿಚ್ಕೊಳೋದಿಲ್ಲ ಅದು. ಈ ರೀತಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡಿದ್ದಾದಮೇಲೆ ಮತ್ತೆ ಒಂದೊಂದನ್ನೇ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇವಾಗ ಲಟ್ಟಿಸುವಾಗಲೂ ಕೂಡ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಬಾರ್ದು, ಜಸ್ಟ್ ಲೈಟಾಗಿ ನಾವು ಸ್ವಲ್ಪನೇ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ತು ಅಂತಂದರೆ ನಿಮಗೆ ಅದು ಲೇಯರ್ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಈ ರೀತಿಯಾಗಿ ಲೇಯರ್ ನಮಗೆಲ್ಲೂ ಹೋಗಬಾರ್ದು. ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ.
ನಂತರ ಇದನ್ನ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋ ಅಂಥದ್ದು. ಇದು ಮೇಯ್ನ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ನಿಮಗೆ ಒಂದು 15 ದಿನ ಇಟ್ಟು ತಿನ್ಬೋದು, ಕ್ರಿಸ್ಪಿ ಆಗಿರಬೇಕು ಅಂದರೆ ನೀವು ಈ ಪ್ರೊಸೀಜರ್ನ ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಎಣ್ಣೆ ಅನ್ನೋದು ನಮಗೆ ಮೀಡಿಯಮ್ ಉರಿಲಿ ಕಮ್ಮಿ ಕಾಯ್ದಿರಬೇಕು. ಜಾಸ್ತಿ ಕಾಯ್ದಿರೋಂಥ ಎಣ್ಣೆಲಿ ನೀವು ಒಂದೇ ಸಲ ಹಾಕಿ ಬೇಯಿಸ್ಕೊಬಿಟ್ರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಿಧಾನವಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಹಾಕಿರೋ ಅಂಥ ಎಣ್ಣೆ ನಾನು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಕಮ್ಮಿ ಕಾಯಿಸ್ಕೊಂಡಿರೋ ಅಂಥ ಎಣ್ಣೆ. ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ, ಎಲ್ಲೂ ಕೂಡ ಜೋರಾಗಿ ಬೇಯ್ತಿಲ್ಲ. ಹಾಗೆ ಮೀಡಿಯಮ್ ಉರಿಲಿಟ್ಟೆ ನಾವು ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟು ಯಾವುದೇ ಕಾರಣಕ್ಕೂ ಬೇಯಿಸ್ಕೊಳ್ಬೇಡಿ. ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತು ಅಂತಂದರೆ ಮೇಲ್ಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು 2 ಸೈಡು ಕೂಡ ಚೆನ್ನಾಗಿ ನೀವು ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಲೇಯರ್ ಎಣ್ಣೆಲಿ ಹಾಕಿದ ಮೇಲೂ ಕೂಡ ನಿಮಗೆ ಹೋಗಿಲ್ಲ. ನಾನು ತೋರಿಸಿರೋ ಅಂಥ ಪ್ರೊಸೀಜರಲ್ಲಿ ಮಾಡಿ ನಿಮಗೆ ಲೇಯರ್ ಫುಲ್ ಆಗಿರೋ ಅಂಥ ಈ ಪೇಸ್ಟ್ರಿ ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಎರಡೂ ಕಡೆ ಕೂಡ ನಮಗೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ಎತ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಕಲರಿಗೆ ಟರ್ನ್ ಆದಮೇಲೆ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕು. ಇದು ಎತ್ಕೊಂಡಿದ್ದಾದಮೇಲೆ ನಾವು ಸಕ್ಕರೆ ಪಾಕದೊಳಗೆ ಹಾಕಬೇಕಾಗುತ್ತೆ. ಸಕ್ಕರೆ ಪಾಕ ಫಸ್ಟೇ ಮಾಡಿಟ್ಟಿರೋದ್ರಿಂದ ಅದು ಸ್ವಲ್ಪ ಉಗುರು ಬೆಚ್ಚಗಾಗಿರುತ್ತೆ. ಈ ಸ್ವೀಟ್ನ ನೀವು ಎಣ್ಣೆಯಿಂದ ಎತ್ತಿದ ಮೇಲೆ ಡೈರೆಕ್ಟ್ ನೀವು ಪಾಕದೊಳಗೆ ಹಾಕ್ಕೊಳ್ಬೋದು. 1 ಬೈ 1 ಹಾಕ್ಕೊಳ್ತಾ ಒಂದು ಸೈಡು ಒಂದು 30 ಸೆಕೆಂಡು, ಇನ್ನೊಂದು ಸೈಡು ಒಂದು 30 ಸೆಕೆಂಡು ನೀವು ಆ ಪಾಕನ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಕೂಡ ಈ ರೀತಿ ಡಿಪ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಅದರಲ್ಲೇ ಬಿಡಬಾರ್ದು. ಜಸ್ಟ್ 2 ಸೈಡು ಕೂಡ ನಾವು ಒಂದು 30 ಸೆಕೆಂಡ್ ಮಾಡಿಕೊಂಡ್ರೆ ಸಾಕು. ನಂತರ ಪಾಕದೊಳಗಿಂದ ಎತ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಆ ಪಾಕ ಎಲ್ಲ ಇಳಿದಿದ್ದಾದಮೇಲೆ ಆಮೇಲೆ ತಣ್ಣಕ್ಕಾದಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಒಂದು 15 ದಿನ ಸ್ಟೋರ್ ಮಾಡ್ಕೊಳ್ಬೋದು. ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ನೀವೇನಾದರೂ ಬೇಯಿಸುವಾಗ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತು ಅಂತ ಅಂದರೆ ಮಾತ್ರ ಆ ಕ್ರಿಸ್ಪಿನೆಸ್ ನಿಮಗೆ ಇರೋದಿಲ್ಲ. ನೋಡಿ, ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಪಾಕದಿಂದ ಎತ್ತಿ ಇಟ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಈ ಡ್ಯಾನಿಷ್ ಪೇಸ್ಟ್ರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.